ರತ್ನ ಎಲ್ಲ ಉಂಡ್ರೇನಮ್ಮ? ಅದೇ ಇವಾಗ ದೂರದ ಕಡೆಯಿಂದ ಬಂದವರೆಲ್ಲ ಊಟ ಮಾಡ್ಕೊಂಡು ಹೋಗವ್ರೆ. ಇರೋ ಅಂತಾರೆ ಅವರೇ ಇನ್ನ ಕೂಕೊಂಡವ್ರೆ. ಅದೇ ಊರಾಗ್ಲವ್ರು ಅವರೇ ಇನ್ನ ಅವರೆಲ್ಲ ಸಾಯಂಕಾಲ ಊಟ ಮಾಡ್ತಾರೆ. ಕೂಲಿ ಪಾಲಿ ಹೋಗಿರ್ತಾರಲ್ಲ, ದನಪಾನ ಮಾಡ್ಕೊಂಡು ಹೋಗಿರ್ತಾರೆ. ಸಾಯಂಕಾಲ ಕಡೆಯಿಂದ ಬರ್ತಾರೆ. ಇನ್ನೇನು ಅವಲೇ ಹೇಳಿ ಬಂದಿದ್ದೀನಿ, ಯಾರು ಅಡುಗೆ ಮಾಡಬೇಡ್ರಿ ಮನೆಗೆ ಅಂತ. ಹೆಂಗಸ್ರು ಪಂಗಸ್ರು ಏನೋ ಒಂದು ಸ್ವಲ್ಪ ಜನ ಬರೋದು ಕಮ್ಮಿನೇ. ಗಂಡಸರೆಲ್ಲ ಬಂದು ಉಣ್ಕೊಂಡು ಹೋಗ್ತಾರೆ. ಹ್ಞೂ ಕಣಮ್ಮ ರತ್ನ, ತಡ ಆದ್ರೂ ಪರವಾಗಿಲ್ಲ. ರಾತ್ರಿ 10 ಗಂಟೆ ತನಕ ಆಗಲಿ, ಯಾರನ್ನ ಬರಲಿ ಊಟಕ್ಕೆ ಬಡಿಸಿ. ವೇಸ್ಟ್ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ ಅಡುಗೆ. ಸ್ಯಾನೆ ಮಾಡಿಸ್ಬಿಟ್ಟವ್ನಿ. ನಾನು ಹೇಳ್ದೆ ಕಣಕ್ಕ, ರವಷ್ಟು ಮಾಡಿಸು, ನೋಡ್ಕೊಂಡು ಮಾಡಿಸು ಜನನ ಅಂತಂದರೆ ಹಂಗೆ ಮಾಡಿಸಿ ಇಕ್ಕೇವ್ರಿ. ಅವು ಹಬ್ಬಟ್ಟು ನೋಡಿರಿ, ಆ ಪಟ್ಟಿ ಮಿಕ್ಕೇವು. ಇನ್ನು ಎಷ್ಟು ಕೆ ಜಿ ಹಾಕಿದ್ನ ಏನೋ, ಒಂದು 7-8 ಕೆಜಿ ಹಾಕಿದ್ದಂಗೆ ಒಂದು ಬೇಳೆನ. ಹೂ ಕಣಕ್ಕ, ಭಟ್ರಿಗೆ ಒಪ್ಸಿದ್ರಂತೆ ಇಷ್ಟು ಜನಕ್ಕೆ ಅಂತ ಹೇಳೋರಿ. ಏನಿಲ್ಲ ಅಂದ್ರು ಒಂದು 300 ಜನಕ್ಕೆ ಹೇಳೋರಿ. ಏನಕ್ಕೆ ಅಷ್ಟೊಂದು ಹೇಳ್ಬೇಕಾಗಿತ್ತು? ನೀವು ಬಂದಿರೋದೇ ಒಂದು 30 ಜನ. ಅಷ್ಟೊಂದು ಜನ ಬಂದು ಉಣ್ತಾರೇನಕ್ಕ? ನಾನು ಅಡ್ಗೆದ್ ಪಡ್ಗೆದ್ ಏನು ಹೇಳಕ್ಕೆ ಹೋಗಿರ್ಲಿಲ್ಲ. ನಾವು ಬರೋದೇ ಒಂದು 20 ಜನ 30 ಜನ ಬತ್ತೀವಂತ ಹೇಳಿದ್ವಿ ಅಷ್ಟೇನೆ. ನೋಡ್ಕೊಂಡು ಮಾಡಿಸ್ಬೇಕಾಗಿತ್ತು. ಅಷ್ಟೊಂದು ಮಾಡಿಸಿ ಸುಮ್ಮನೆ ಅಧ್ವಾನನ ಎಲ್ಲಾನು. ಏನ್ ರತ್ನ? ಅಲ್ಲ ಕಣಪ್ಪಯ್ಯ, ಒಬ್ಬಟ್ಟು ಅಷ್ಟೊಂದು ಮಿಕ್ಕೇವು. ಇನ್ನು ಅನ್ನ ಸಾರು ನೋಡಿರಿ ಅಷ್ಟೊಂದೈತೆ. ಎಲ್ಲ ಖರ್ಚಾಗ್ತತಿ. ಏನಕ್ಕ ಹಿಂಗ್ ಮಾತಾಡ್ತೀನಿ? ನೀನು ಊಟ ಮಾಡ್ತಾರೆ ಖರ್ಚಾಗಲ್ವಿ? ಇನ್ನ ಅರ್ಧಕ್ಕರ್ಧ ಜನ ಬಂದೇ ಇಲ್ಲ ಕಣಕ್ಕ. ಇನ್ನ ಜನ ಗೊತ್ತಾವ್ರಿ, ಸುಮ್ಕಿರ್ರಿ. ಏನು ಖರ್ಚಾಗ್ತದಪ್ಪ? ಏನಕ್ಕೆ ಅಷ್ಟೊಂದು ಮಾಡಿಸಿ ಮದ್ವೆಗೆ ಮಾಡ್ಸಂಗೆ ಮಾಡಿಸಿದ್ದಿ. ರೋವಷ್ಟು ಒಂದು 50-60 ಜನಕ್ಕೆ ಮಾಡಿಸಿದ್ರು ಸಾಕಾಗಿತ್ತು. ಸುಮ್ನಿರಕ್ಕ. ಏನು ಊರಾಗೇನ 300 ಜನ ಅವ್ರೆ, 50-60 ಜನಕ್ಕೆ ಮಾಡ್ಸಕ್ಕಾಗ್ತದ? ಎಂಗೇಜ್ಮೆಂಟ್ ಅಂದ್ರೆ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಹೊಲ್ಗಳ ಕಡೆಗೆ ಹೋಗೋರು ಬರ್ತಾರೆ. ಸುಮ್ನಿರ್, ಸಾಯಂಕಾಲ ನೋಡ್ಕ ಒಂದಿಷ್ಟು ಮಿಕ್ಕಿರ್ ಕೇಳು, ಎಲ್ಲ ಖರ್ಚಾಗಿ ಹೋಗ್ತತಿ. ಅಲ್ಲ, ಖರ್ಚಾದ್ರೆ ಸಂತೋಷನೇ, ಸುಮ್ಮನೆ ಅಧ್ವಾನ ಮಾಡ್ದಂಗೆ ಆಗ್ತತಲ್ಲ ಅಂತ ಅಷ್ಟೇ. ಹಂಗೆಲ್ಲ ಏನ್ ತಿಳ್ಕೊಬೇಡ, ಸುಮ್ಕಿರಾಕ ನೀನು. ನಾನು ನೋಡ್ಕೊಂಡೆ ಕರೆಕ್ಟಾಗಿ ಇಷ್ಟು ಜನಕ್ಕೆ ಅಂತಾನೆ ಮಾಡ್ಸಿದ್ದೀನಿ ನಾನು. ಎಲ್ಲ ಖರ್ಚಾಗ್ತದೆ, ಸುಮ್ನಿರಿ. ಇನ್ನ ಬೊತ್ತಾನೆ ಅವ್ರೆ ಜನ. ಇವಳು ಹೇಳ್ತಾಳೆ ಇವಳು. ಹೆಂಗ ಬಿಡಕಾತ, ಖರ್ಚಾದ್ರೂ ಸಾಕು. ಊರಿಗೆ ಹೋಗ್ತಾ ಒಂದಷ್ಟು ಒಬ್ಬಟ್ಟು ಎಲ್ಲ ತಗೊಂಡು ಹೋಗಕ್ಕ. ನೀನು ಅನ್ನ ಸಾರಿ ಎಲ್ಲಾನು ಮನೆಗೆ ಹೋಗಿ ಇನ್ನೇನು ಮಾಡ್ತೀಯ? ರಾಮ ಭಗವಂತ ಇನ್ನ ಅಪ್ಪನ ಕಿವಿಗೆ ಬಿದ್ರೆ ಅಷ್ಟೇ. ಅಲ್ಲೇ ಇಲ್ಲಿಂದ ತಗೊಂಡು ಹೋಗ್ಲಿ ಎಲ್ಲಾನು. ಸುಮ್ಕಿರಿ, ಏನು ಬೇಡ. ಸುಮ್ನಿರು. ತಗೊಂಡೋದ್ರಿ ಏನು ತಪ್ಪಿಲ್ಲ. ಅಣ್ಣಗೆ ಯಾಕೆ ಹೇಳಕ್ ಹೋಗ್ತಿ? ಬ್ಯಾಗ್ನ ಕಿಕ್ಕ ತಗೊಂಡೋಗು. ಬ್ಯಾಡ್ವೇ ರತ್ನ, ನಾನು ನೋಡ ಅಷ್ಟೇ ಪ್ರಮಾಣ ಸತ್ವಾಗು. ನೀನು ಏನು ಕೊಡಬೇಡ ನನಗೆ. ನಾನು ಏನು ತಗೊಂಡೋಗಲ್ಲ. ಹಂಗೆಲ್ಲ ತಗೊಂಡೋಗ್ಬಾರ್ದು. ಮದುವೆ ಆಗತಕ್ಕನು ರವಷ್ಟು ಅಡಕವಾಗಿರು ನೀನು. ಏನು ಬ್ಯಾರೇನಕ್ಕ? ಅಲ್ಲ, ಏನು ನಾದ್ನಿ ಮನೆಗಿಂತ ತಗೊಂಡೋದ್ರೆ ಏನು ತಪ್ಪೇ? ಮದುವೆದೇ ಬೇರೆ, ಇದೇ ಬೇರೆ. ಏನ ಅದಕ್ಕೆಲ್ಲ ನೀನು ಹಿಂಗೆ ಯಾಕೆ ಮಾತಾಡ್ತಿ? ಹಂಗಲ್ವೇ ರತ್ನ, ಬೇಡ ಸುಮ್ಕಿರಮ್ಮಯ್ಯ. ತಗೊಂಡೋಗೋದು ತಗೊಬರೋದು ಎಲ್ಲ ಇದ್ದಿದ್ದೇನೆ ಯಾವಾಗ್ಲೂ. ಅರ್ಥ ಆಯ್ತಾ? ಇಂಥ ದಿನಗಳಿಗೆಲ್ಲ ತಗೊಂಡೋಗ್ಬಾರ್ದು. ನಿಂಗೆ ಗೊತ್ತಾಗಲ್ಲ. ಸುಮ್ಕಿರು. ಏನು ತಗೊಂಡೋಗ್ಬೇಡ, ಹೋಗ್ಲಿ. 1-2 ಹಬ್ಬಟ್ಟು ತಗೊಂಡೋಗು ಸಾಕು. ತಿನ್ಕೊಂತಾರ, ಅಲ್ಲಿ ಅಮ್ಮ ಐತೆ. ಏನು ಬೇಡ, ಸುಮ್ಕಿರು. ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ, ಅಲ್ಲಿ ಏನು ತೊಂದರೆ ಇಲ್ಲ. ಸುಮ್ಮನಿರು. ಜನ ಬರ್ತಾರೆ ಇಲ್ಲಿ ಅಂತ ಹೇಳ್ತಾವನೆ. ಊಟಕ್ಕೆ ಬಡಿಸಿ. ಬರ್ದೇ ಇರಲಿ, ಮಿಕ್ಕಿರು ಪರವಾಗಿಲ್ಲ. ನನಗೆ ಮಾತ್ರ ಕೊಡಬೇಡ. ನಿನ್ನ ಊರಿಗೆ ನಾನು ತಗೊಂಡೋಗಲ್ಲ. ಲಲಿತಕ್ಕ, ಬರೋನೇ ನವೀನ? ಅಟ್ರೇನಕ್ಕ, ಕೂಕ ನಡೀರಿ, ತಾಂಬಲ ಕೊಡ್ತೀನಿ. ಎಲ್ಲ ತಗೊಂಡಿದ್ದೀವಕ್ಕ. ಇನ್ನೇನು ಕಾರ್ಗಳು ಅಟ್ಬಿಟ್ಟವೆ, ಅದಕ್ಕೆ ಹೊಡ್ತೀವಿ ನಾವು. ಇರೇ ಎಲ್ಲ ಜೊತೆಗೆ ಹೋಗೋಣ. ಅಯ್ಯೋ, ಇನ್ನೂ 2 ಗಂಟೆ ಕುಂತವೆ. ಊಟ ಮಾಡಿ ಹೊರಡೋಷ್ಟೊತ್ತಿನ ಎಷ್ಟೊತ್ತಾಗ್ತತ ಏನ? ನಾನು ಹೋಗ್ತೀನಿ ಕಣಕ್ಕ. ಅಲ್ಲಿ ದನಕರ ಎಲ್ಲ ಬಿಟ್ಟು ಬಂದಿದ್ದೀನಿ. ಮಂತಾಗ ಯಾರೂ ಇಲ್ಲ. ಯಾರ್ಯಾರು ಹೊಟ್ಟಿದ್ದೀರಿ ಹಂಗಾರೆ? ನಾನು ಹೊಟ್ಟಿದ್ದೀನಿ, ಪಾರ್ವತಿ ಹೊಟ್ಟವಳೆ. ಅವ್ನು ವೆಂಕಟೇಶ್ ಗಾಡಿ ತಗೊಂಡು ಹೋಗ್ತಾವ್ನಿ. ಕಾರ್ ಓಡಿಸ್ಕೊಂಡು ಹೋಗ್ತಾನಂತೆ. ಇನ್ನು ಯಾರ್ಯಾರು ಒಂದು 7-8 ಜನ ಕೂಕೊಂಡವ್ರೆ. ನಾನು ಅದ್ರಾಗ ಒಂದಿಟ್ಟು ಜಾಗ ಮಾಡ್ಕೊಂಡು ಹೋಗ್ತೀನಿ ಕಣೆ. ಓದ್ತತೆ. ನೀವು ನಿಧಾನಕ್ಕೆ ಬರ್ರಿ. ರಾತ್ರಿ 10 ಗಂಟೆ ಆದ್ರೂ ನಡೀತತೆ ನಿಮ್ಗೇನು. ನಡಿಯಕ್ಕ, ಕೂಕ ನಡಿಯಕ್ಕ. ಒಂದಿಟ್ಟು ತಾಂಬಲ ಕೊಡ್ತೀನಿ. ಅಡಿಕೆ ಎಲ್ಲ ತಗೊಂಡೋಗು. ಒಂದಷ್ಟು ಒಬ್ಬಟ್ಟು ಎಲ್ಲ ಹಾಕೊಡ್ತೀನಿ ತಗೊಂಡೋಗಕ್ಕ. ಬೇಡ ಸುಮ್ಕಿರತ್ನ. ಸುಮ್ಮನಿರು. ಒಬ್ಬಟ್ಟಿಗೆ ಬಟ್ಟೆಲ್ಲ ಏನು ಕೊಡ್ಬೇಡ ನೀನು. ಯಾಕಮ್ಮ ಹಂಗಂತಿ? ಮಸ್ತಾಗ ತಗೊಂಡೋಗಮ್ಮ. ಇನ್ನ ಸಾಲ್ಕ ಬಂದ್ರೆ ಬೇಕಾದ್ರೆ ಮಾಡಿಸ್ತೀವಿ. ಇನ್ನ ಐತೆ ಎಲ್ಲಾನು. ಊಟ ಬೇಡ ಅಂತ ಹೇಳ್ಬೇಡ್ರಿ. ಒಬ್ಬಟ್ಟು ತಗೊಂಡೋಗ್ರಿ. ಬ್ಯಾಡ ಹೇಳೋಣ. ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿದೀವಿ. ನಮ್ಮ ಅಮ್ಮಯ್ಯಪ್ಪನ ಊಟ ಮಾಡೋರು. ಇನ್ಯಾರು ಉಂಟಾರ ಅಲ್ಲಿ? ಸಾಕು, ಏನು ಬೇಡ. ತಾಂಬೂಲ ತಗೊಂಡಿದ್ದೀನಿ. ಇರ್ಲಿ ನಡೀರಿ. ಏನೊಂದು 4-5 ಒಬ್ಬಟ್ಟು ತಗೊಂಡೋಗೋದ್ರೆ ಈಗ ಏನಾಗಲ್ಲ. ಆಮೇಲೆ ಮದ್ವೆಗೆ ಬರ್ಬೇಕು ಕಣಕ್ಕ, ತಪ್ಪದಂಗೆ. ಯಪ್ಪ, ಮದ್ವೆಗೆ ಬರ್ದಂಗೆ ಇರ್ತೀವ? ಬರ್ದಿದ್ದೆ ಎಲ್ಲೊಲ್ತಂಬ ಬಿಡ್ತಾಳ. ಆಮೇಲೆ ಹೆಣ್ಣಿನ ಕಡೆಯವರು ಕರ್ದಿಲ್ಲ ಏನಿಲ್ಲ ಅನ್ಕೋಬೇಡ್ರಿ. ಬರ್ರಿ. ಹೆಂಗ ಸಂಬಂಧದಾಗಿ ಹೆಣ್ಣಿತ್ತು. ಹೆಂಗ ನಮ್ಮ ಸೂರ್ಯಂಗೆ ಒಳ್ಳೆ ಜೋಡಿ. ಚಂದಕ್ಕವಳೆ ಹುಡುಗಿ. ನಾನು ಎಳೆ ಮಗಿನಾಗ ನೋಡಿದ್ದು. ತಿರ್ಗಿ ಇನ್ನೇನಕ್ಕೆ ಬರಲಿ? ಇವರು ಬರಲಿಲ್ಲ ಏನಿಲ್ಲ. ಇನ್ನು ನಾನು ಯಾವಾಗ ಬರಲಿ? ಇವಾಗ ನೋಡಿ ಅಂತ ಚಂದಕ್ಕವಳೆ ಹುಡುಗಿ. ಚಂದಕ್ಕವಳೆ. ನಮ್ಮ ಲಕ್ಷ್ಮಿ ನೋಡಿರಿ, ಅಮ್ಮನ ನೋಡಂಗಿಲ್ಲ. ಒಂದೇ ಥರ ಅವ್ರು ನೋಡಿಬ್ರು ತಾಯಿ ಮಗಳು. ಏನ್ ಮಾಡೋದಕ್ಕ? ತಾಯಿಲ ತಬ್ಲಿ ಮಗಳು. ಸಣ್ಣ ಮಗಿನಾಗೇನೆ ಅವ್ರ ಅಮ್ಮನ ಕಿತ್ಕೊಂಡ್ಬಿಟ್ಟ ದೇವ್ರು. ಏನ್ ಮಾಡೋಣ? ಆಗೋದೆಲ್ಲ ಒಳ್ಳೇದಕ್ಕೇನೆ. ಸುಮ್ಕಿರು. ಈಗಲೂ ಏನು ಕಮ್ಮಿ ಮಾಡವನೆ ದೇವರು. 20 ವರ್ಷ ಹೆಂಗ ತಂದೆ ತಾಯಿ ಕೈ ಕೆಳಗೆ ಬೆಳೆದ್ರು 100 ವರ್ಷ ತಕ್ಕ ಗಂಡನ ಮನೆಗೆ ಸುಖವಾಗಿರ್ತಾಳೆ. ಏನು ಯೋಚನೆ ಮಾಡಬೇಡ. ಸುಮ್ಕಿರು. ಕಣಕ್ಕ, ಅದೇ ನನಗೆ ನೆಮ್ಮದಿ. ಎಲ್ಲ ಕೊಟ್ಟ ಮನೆಗೆ ನನ್ನ ಮಗಳು ಸುಖವಾಗಿದ್ರೆ ನನ್ಗೆ ಅಷ್ಟೇ ಸಾಕು. ಚಂದ್ರ, ಏನು ಹಿಂಗೆ ಅಳ್ತೀಯಲ್ಲ ನೀನು? ಸುಮ್ಮನಿರು. ಮದುವೆ ಮಾಡ್ಕೊಂಡು ಹೋಗ್ತಾವಳೆ ಅಂತೇನು ಚಿಂತಿಲ್ಲ ಕಣಕ್ಕ ನನಗೆ. ಇಷ್ಟು ವರ್ಷ ಬೆಳೆಸ್ದೆ, ಕಷ್ಟನೋ ಸುಖನೋ ನೀಗ್ಸಿ ಹೆಂಗ ಸಾಕಿ ಬೆಳೆಸ್ದೆ. ಇನ್ನು ಮುಂದೆ ನನ್ನ ಮಗಳು ನನ್ನ ಜೊತೆಗಿರಲ್ವಲ್ಲ, ಕೊಟ್ಟ ಮನೆಗೆ ಹೋಗ್ಬಿಡ್ತಾಳಲ್ವ ಅನ್ನೋದೊಂದು ದುಃಖ ಅಷ್ಟೇ. ಅಷ್ಟು ಬಿಟ್ಟರೆ ನನ್ನ ಮಗಳು ಚೆನ್ನಾಗಿರಲ್ಲ, ಸುಖವಾಗಿರಲ್ಲ ಅಂಬ ಚಿಂತೆ ಏನಿಲ್ಲ ನನಗೆ. ದಿನ ಬೆಳಗಾದ್ರೆ ಅಪ್ಪ ಅಂದ್ಕೊಂಡು ಓಡಾಡೋಳು.
ಈಗ ಗಂಡನ ಮನೆಗೆ ಹೋಗ್ತಾಳೆ, ಇದ್ರೆ ಇನ್ನೊಂದು ತಿಂಗ್ಳು ಇರ್ತಾಳೆ ಅಷ್ಟೇ. ಅದೊಂದಕ್ಕೆ ಬೇಜಾರು ಕಣಕ್ಕ, ಇನ್ನೇನಿಲ್ಲ. ಏನು ಮಾಡೋಕ್ಕಾಗ್ತತೆ? ಹೆಣ್ಮಕ್ಳು ಹುಟ್ಟಿದ ಮೇಲೆ ಕೊಟ್ಟು ಮನೆಗೆ ಹೋಗ್ಲೇಬೇಕು. ತವ್ರ ಮನೆಗೆ ಇರೋಕ್ಕಾಗ್ತತಾ? ಯಾವತ್ತಿದ್ರು ಗಂಡನ ಮನೆನೇ ಶಾಶ್ವತ. ಸಮಾಧಾನ ಮಾಡ್ಕೊಂಡು ಧೈರ್ಯ ತಗೊಂಡು ನಗ್ನಗ್ತಾ ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ರಿ. ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಕೊಟ್ಟು ಮನೆಗೆ ಹೋಗ್ಲೇಬೇಕು, ಬಾಳ್ಮೆ ಮಾಡಲೇಬೇಕು. ಅಪ್ಪ ಅಮ್ಮನ ಬಿಟ್ಟು ಹೋಗೋಕ್ಕಾಗಲ್ಲ, ತವ್ರ ಮನೆ ಮರೆಯೋಕ್ಕಾಗಲ್ಲ ಅಂತ ಇಲ್ಲೇ ಕೂಕಣಕ್ಕೆ ಆಗ್ತತೇನಪ್ಪ ಜೀವನ? ಹಂಗೆಲ್ಲ ನಡೆಯಂಗಿದ್ದಿದ್ರೆ ಪ್ರಪಂಚ ಇನ್ನೇನಿತ್ತು? ಎಂತೆಂಥವ್ರೋ ಹೊರಟೋಗ್ಬಿಟ್ರು ಎಲ್ಲಾನು. ನಮ್ದಿನ್ ಯಾವ ಲೆಕ್ಕ? ಹೇಳು. ದೇವತೆಗಳಿಗೆ ತಪ್ಪಲಿಲ್ಲ, ಮನುಷ್ಯರಿಗೆ ತಪ್ತತಾ? ಕೊಟ್ಟು ಮನ್ಗೆ ಎಲ್ಲರೂ ಹೋಗ್ಲೇಬೇಕು ಕಣಪ್ಪ. ಸಮಾಧಾನ ಮಾಡ್ಕ. ನಾವು ನಮ್ಮ ಲಕ್ಷ್ಮಿಗೆ ಮದುವೆ ಮಾಡಿ ಹಿಂಗೆ ಕಳ್ಸೋವಾಗ ನಿನ್ನಂಗೆ ಯೋಚನೆ ಮಾಡಿದಿದ್ರೆ ನಮ್ಮ ಲಕ್ಷ್ಮಿ ನಿನ್ನ ಮನೆಗೆ ಗೊತ್ತಿದ್ಲ? ಹೇಳು. ಅವೆಲ್ಲ ಯೋಚನೆ ಮಾಡಬೇಕು. ಎಷ್ಟೇ ಆಗಲಿ ಹೆಣ್ಮಕ್ಳಲ್ವಾ, ತಂದೆ ಆದವ್ರಿಗೆ ಪ್ರೀತಿ ಇದ್ದೇ ಇರ್ತತೆ. ನಮಗೂ ಅರ್ಥ ಆಗ್ತತೆ ನಿಮ್ಮ ನೋವು, ಮನ್ಸಾಗಿರೋ ಕಷ್ಟ ಎಲ್ಲನೂ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಹಿಸ್ಕೊಂಡೇಬೇಕು. ಅದನ್ನೇ ಜೀವನ ಅನ್ನೋದು. ಸರಿ ಬರ್ರಕ್ಕ, ಒತ್ತಾಗಿ ಹೋಗ್ತತೆ. ನಾನು ಆಡ್ತೀನಿ. ನಡಿಯಕ್ಕ, ನಡಿ, ತಾಂಬೂಲ ಕೊಡ್ತೀನಿ. ತಾಂಬೂಲ ಎಲ್ಲ ತಗೊಂಡಿದ್ದೀನಿ, ಏನು ಬೇಡಕ್ಕ. ಕೊಟ್ಟವಳ ಹುಡುಗಿ ಇತ್ತ, ಯಾರು ಸುಮ್ಮನೇನ ಇತ್ತ ಹುಡುಗಿ? ಸಂದಕೈತ ಹುಡುಗಿ, ನಮ್ಮೂರಾಗ ಒಂದು ಗಂಡ ಐತೆ, ಕೊಡ್ತೀರಾ? ಇಲ್ಲ ಹುಡುಗಿಗೆ ಅವಲೇ ಮದುವೆ ಫಿಕ್ಸ್ ಆಗ್ಬಿಟ್ಟೈತಿ. ಅವ್ರ ಮಾವು ಮಗೇನೆ ಹಿಂಗೇನೆ, ನಮ್ಮ ಕಲ್ಯಾಣಿಗೆ ಮದುವೆ ಮಾಡ್ತಿದ್ದೇವಲ್ಲ ಹಂಗೇನೆ ಅವ್ರ ಮಾವು ಮಗಂಗೆ ಕೊಡ್ತಾರೆ. ಎಂಗೇಜ್ಮೆಂಟ್ ಎಲ್ಲ ಆಗೈತಿ, ಇನ್ನೇನು ಹತ್ರ ಬಂದಿರ್ಬೇಕು ಅವಳದು ಮದುವೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ನಮ್ಮೂರಾಗ ಒಂದು ಗಂಡಿತ್ತು ಕಣಕ, ಸಂದಕ ಅವನೇ ಹುಡುಗ. ಮಾಡ್ಕೊಳಣ ಅನ್ಕೊಂಡು ಯಾವಾಗಲೇ ಹೋಗ್ಲಿ ಬಿಡತ್ತ, ಹಣೆ ಬರೋ ಇರ್ಬೇಕಲ್ಲ. ಸರಿ ನಡೀರಿ. ಕಲ್ಯಾಣಿ ಅವರೇ, ಇನ್ನೂ ಎಷ್ಟೊತ್ತಾಗುತ್ತೆ ಫಂಕ್ಷನ್ ಮುಗಿಯೋದು? ಯಾಕ್ರಿ ಬೇಜಾರಾಗ್ತಾ ಇದೆಯಾ? ಬೇಜಾರಂತ ಅಲ್ಲ ರೀ, ನನ್ನ ತಂಗಿ ಪೂಜಾ ಅವಳ ಫ್ರೆಂಡ್ನ ಕರ್ಕೊಂಬರೋಕೆ ಅಂತ ಹೋಗಿದ್ದಾಳೆ, ಇನ್ನೂ ಬರಲಿಲ್ಲ. ಸೊ ಅವಳು ಬರೋವರೆಗೂ ನೀವು ವೆಯ್ಟ್ ಮಾಡ್ತೀರಾ ಇಲ್ವಾ ಅಂತ ಅಷ್ಟೇ. ಅಯ್ಯೋ, ಅದನ್ನ ಯಾಕ್ರಿ ಕೇಳ್ತಾ ಇದ್ದೀರಾ? ನಾನೇ ಕೇಳೋಣ ಅಂತ ಇದ್ದೆ, ಯಾಕೆ ನಿಮ್ಮ ತಂಗಿ ಬಂದಿಲ್ಲ ಅಂತ. ಇನ್ನೇನು ಬರ್ತಾರೆ ರೀ, ಬೆಳಗ್ಗೆನೇ ಹೋಗಿದ್ದಾಳಲ್ವಾ, ಅವ್ಳು ಕ್ಲೋಸ್ ಫ್ರೆಂಡ್ ಬೇರೆ, ಸೊ ಅದಕ್ಕೋಸ್ಕರ ಅಷ್ಟೇ. ಪರವಾಗಿಲ್ಲ ರೀ, ಬರಲಿ. ನವೀನ್, ಯಾರು ಫೋನ್ ಅದು? ಇನ್ಯಾರು ಮಾಡ್ತಾರೆ ಮೋಹನ್? ಬೆಳಿಗ್ಗಿಂದ ಒಂದು 50 ಸರಿ ಕಾಲ್ ಮಾಡಿದ್ದಾಳೆ ನೋಡು. ಏನಂತ ಅವಳಿಗೆ ಇನ್ನೇನಿರುತ್ತೆ? ಏನಾದರೂ ಕಿತಾಪತಿ ಮಾಡಬೇಕು ಅಂತಾನೆ ಫೋನ್ ಮಾಡಿರ್ತಾಳೆ. ಯಾವುದೇ ಕಾರಣಕ್ಕೂ ಫೋನ್ ಮಾತ್ರ ಸೂರ್ಯನ ಕೈ ಕೊಡ್ಬೇಡ ನೀನು. ಈ ಟೈಮಲ್ಲಿ ಅವನಿಗೆ ಫೋನ್ ಕೊಟ್ರೆ ಕೆಲಸ ಕೆಡುತ್ತೆ ಕಣ. ಫೋನ್ ತೆಗಿಲೇಬೇಡ ನೀನು, ಸ್ವಿಚ್ ಆಫ್ ಮಾಡೋಕು. ಸ್ವಿಚ್ ಆಫ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಕಣೋ. ಆಫೀಸಿಂದ ಕಾಲ್ಸ್ ಬರ್ತಿರ್ತವೆ, ಬೆಳಗಿಂದ ಎಷ್ಟು ಕಾಲ್ ಅಟೆಂಡ್ ಮಾಡಿದ್ದೀನಿ ಗೊತ್ತಾ? ಇವಾಗ ಏನಾದರೂ ಸ್ವಿಚ್ ಆಫ್ ಮಾಡಿದ್ರೆ ಸುಮ್ಮನೆ ನಾಳೆ ತೊಂದರೆ ಆಗುತ್ತೆ ಕಣೋ ಕೆಲಸಕ್ಕೆ. ಆದಷ್ಟು ಬೇಗ ಸೂರ್ಯ ಸಿಮ್ ಕೂಡ ಚೇಂಜ್ ಮಾಡ್ಬೇಕು ಕಣೋ. ಏನು ಮಾಡ್ತಾನಪ್ಪ, ನಾನು ಹೇಳಿದ್ದೀನಿ ಕಣೋ, ಆದರೆ ಅವನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಏನೇ ಆದರೂ ಹೀಗೇನೆ ಅವಳನ್ನ ಅವಾಯ್ಡ್ ಮಾಡ್ತೀನಿ ಬಿಡು ಅಂತ ಹೇಳಿದ್ದಾನೆ. ಅವಳ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರೆ ಒಳ್ಳೇದಾಗಿತ್ತು ಕಣೋ. ಹಲೋ, 2 ನಂಬರ್ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾನೆ, ಈಗ ಹೊಸ ನಂಬರಿಂದ ಕಾಲ್ ಮಾಡ್ತಿದ್ದಾಳೆ. ಹೌದಾ? ಹೊಸ ನಂಬರ್ ಅಂತ ಫೋನ್ ಪಿಕ್ ಮಾಡಿದ್ರೆ ಅವಳೇ ಮಾತಾಡ್ತಿದ್ದಾಳೆ. ಸಡನ್ನಾಗಿ ಫೋನ್ ಕಟ್ ಮಾಡಿದೆ ನಾನು. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಅಲ್ಲ, ಅವ್ರ ಅಪ್ಪ ಅಮ್ಮಂಗಾದ್ರೂ ಹೆದರೋದು ಬೇಡವಾ ಅವಳು? ಅವ್ರಿಗೆಲ್ಲ ಅಷ್ಟು ಹೇಳಿ ಮನೆಯಲ್ಲೂ ಎಲ್ಲ ಬೈದಿದ್ದಾಳೆ, ಆದರೂ ನೋಡಿ ಎಷ್ಟು ದಿಮಾಕ್ ಅವಳಿಗೆ. ದಿಮಾಕ್ ಅಂತ ಏನಲ್ಲ, ಅಷ್ಟು ಮಂಡ ಧೈರ್ಯ ಕಣೋ ಅವಳಿಗೆ. ಅದೇ ಹೇಳ್ತೀವಲ್ವಾ, ಏನಾದರೂ ಹಾಕ್ಕೊಂಡು ಹೋಗ್ಲಿ ಜೀವನ. ಅಷ್ಟೇ, ಒಟ್ಟಲ್ಲಿ ಅವ್ನ ಜೀವನ ಹಾಳು ಮಾಡಬೇಕು, ಅವ್ನು ನೆಮ್ಮದಿಯಾಗಿರಬಾರ್ದು ಅನ್ನೋದೇ ಅವಳ ಇಂಟೆನ್ಷನು. ಏನೋ ನಾನು ಬಿಟ್ಟರೆ ಅವನಿಗೆ ಜೀವನನೇ ಇಲ್ಲ, ಎಲ್ಲೂ ಹೆಣ್ಣೆ ಸಿಗೋದಿಲ್ಲ, ನಾನು ಒಬ್ಬಳೇ ತ್ರಿಪುರ ಸುಂದರಿ ಅನ್ನೋ ಥರ ಆಡ್ತಾಳೆ ಕಣೋ. ಅಲ್ಲ ಕಣೋ, ಕಲ್ಯಾಣಿಗಿಂತ ಹುಡುಗಿ ಬೇಕಾ? ಅವಳ ಮುಂದೆ ಅವಳು ಏನು ಅಲ್ಲ ಕಣೋ. ಅವಳ ಮುಂದೆ ನೀವು ಸಾಕಬೇಕು ಇವಳನ್ನ. ಅದೇನೋ ನಿಜಾನೇ ಬಿಡು, ಏನೋ ಸ್ವಲ್ಪ ಮುಗ್ದೆ ಅಂತ ಅನಿಸುತ್ತೆ. ಆದರೆ ಲೈಫ್ ಅಂತ ಬಂದಾಗ, ನನ್ನ ಗಂಡ ನನ್ನ ಜೀವನ ಅಂತ ಬಂದಾಗ ಅವಳೆಲ್ಲನೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾಳೆ ಅಂತ ಅನಿಸುತ್ತೆ ಕಣೋ. ಯಾಕಂದರೆ ಸ್ವಲ್ಪ ನೋಡಿದ್ರೂ ಗೊತ್ತಾಗುತ್ತೆ. ಯಾಕಂದರೆ ಅವನು ಸೂರ್ಯನ ಅಷ್ಟೊಂದು ಇಷ್ಟಪಡ್ತಾಳೆ ಹುಡುಗಿ ಅಲ್ವಾ? ನೋಡಪ್ಪ, ನಮ್ಮ ಕೈಲಾದಷ್ಟು ನಾವು ಹೆಲ್ಪ್ ಮಾಡಿ ಹೆಂಗೋ ಒಂದು ಮಟ್ಟಕ್ಕೆ ತಂದಿದ್ದೀವಿ ಅವನ ಜೀವನನ. ಇನ್ನು ಮುಂದೆ ಅವನಿಗೆ ಬಿಟ್ಟಿದ್ದು. ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾನೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಲಲಿತ ಮುನ್ಕಿವಿಗೆ ಬಿದ್ದು ನಮಗೆಲ್ಲ ಮೊದಲೇ ಈ ವಿಷಯ ಗೊತ್ತಿತ್ತು ಅಂತ ಗೊತ್ತಾದರೆ ಸುಮ್ಮನೆ ನಮಗೂ ಮರ್ಯಾದೆ ಇರಲ್ಲ ಕಣೋ. ಹೇಳ್ತಿದ್ದೀನಲ್ಲ, ಮದುವೆ ಆದಮೇಲಂತೂ ನಿಜವಾಗ್ಲೂ ನಾನು ಇವನ್ ತಂಟೆಗೆ ಹೋಗಲ್ಲ ಕಣೋ. ಏನಾದರೂ ಮಾಡ್ಕೊಂಡ್ಲಿ ಇವನ ಜೀವನ ಇವನಿಷ್ಟ. ಯಾಕಂದರೆ ಅದೆಲ್ಲ ಹೇಳ್ಬೇಕೇನೋ, ಗೊತ್ತಾಗಲ್ವಾ? ಅವನಿಗೂ ಆಸೆ ಇರಬೇಕು, ನನ್ನ ಜೀವನ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರ ಅನ್ನೋದು ಅವನಿಗೆ ಬರಬೇಕು. ಅದು ಪ್ರತಿ ಸರಿನೂ ನಾವೇ ಹೋಗಿ ಅವನ್ನ ಪ್ರಾಬ್ಲಮ್ಸ್ ಎಲ್ಲನೂ ಸಾಲ್ವ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಅದು ಅವನಿಗೆ ತಾನಾಗೆ ಬರಬೇಕು. ಏನು ಬರುತ್ತೆ ಕಣೋ, ಇವಳು ನೋಡಿದ್ರೆ ಒಳ್ಳೆ ಬೇತಾಳ ಥರ ಅವನ ಹಿಂದೆ ಬಿದ್ದಿದ್ದಾಳೆ. ಅಲ್ಲ, ಅವನು ಡೈರೆಕ್ಟಾಗಿ ಅಷ್ಟು ಹೇಳಿದ್ದಾನೆ, ಇನ್ನು ಮುಂದೆ ಫೋನ್ ಮಾಡಬೇಡ, ನಿನ್ನ ಪಾಡಿಗೆ ನೀನಿರು, ನನ್ನ ತಂಟೆಗೆ ಬರಬೇಡ ಅಂತ. ಆದರೂ ಎಷ್ಟು ಸರಿ ಕಾಲ್ ಮಾಡ್ತಾ ಇದ್ದಾಳೆ ನೋಡು. ಅವ್ಳಿಗೇನು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೇನೇ ಇಲ್ಲಪ್ಪ. ಮೋಸ್ಟ್ಲಿ ಅವ್ಳಿಗೆ ಇವತ್ತು ಎಂಗೇಜ್ಮೆಂಟು ಅಂತ ಗೊತ್ತಾಗಿರ್ಬೋದು ಕಣೋ. ಇಲ್ಲ ಕಣೋ, ಯಾರು ಹೇಳ್ತಾರೆ? ತಮಾಷೆಗೂ ನಾವೇ ಏನು ಹೇಳಿಲ್ಲ, ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ಎಲ್ಲೋ ಹೊರಗಡೆ ಕೆಲಸದ ಮೇಲೆ ಇದ್ದಾನೆ ಅಂತ ಅಂದ್ಕೊಂಡಿರ್ತಾಳೆ. ಸುಮ್ಮನಿರೋ, ಊರಲ್ಲಿ ಯಾರು ಹೇಳ್ದೇನೆ ಇರ್ತಾರ ಜನ? ಇದ್ರೂ ಇರ್ಬೋದು, ಅದಕ್ಕೇ ಕಾಲ್ ಮಾಡ್ತಿದ್ದಾಳೆ, ಅವಳಿಗೆ ಸಹಿಸ್ಕೊಳಕ್ಕಾಗ್ದೇನೆ. ಪೂಜಾ, ಸಾಕ ಟೈಮು? ಪ್ಲೀಸ್ ಅಣ್ಣ, ಸಾರಿ ಕಣೋ, ಲೇಟ್ ಆಗೋಯ್ತು. ಅಲ್ಲ, ಎಷ್ಟೊತ್ತು ಕಾಯೋದು ನಿನಗೆ?
ಎಲ್ಲರೂ ಫೋಟೋ ತೆಗೆಸ್ಕೊಂಡಾಯ್ತು, ಎಲ್ಲರೂ ಊಟ ಮಾಡಿ ಆಯಿತು, ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಹೋಗ್ಲಿ ಬಿಡು ಅಣ್ಣ, ತಂಗಿಗೋಸ್ಕರ ನೀನು ಇಷ್ಟು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹೆಂಗೆ ಹೇಳು? ಹಾಗಲ್ಲ ಕಣೆ, ಎಷ್ಟು ತಂತ ಇಲ್ಲಿ ನಿಂತ್ಕೊಳ್ಳೋದು ಹೇಳು. ಏನು ಅಣ್ಣ ದಿನ ನಿಂತ್ಕೊಳ್ಳೋ ಥರ ಹೇಳ್ತಾ ಇದೆಯಲ್ಲ ನೀನು? ಹಾಂ, ಇನ್ನೂ ಸಂಜೆವರೆಗೂ ಟೈಮ್ ಇದೆ, ಆರಾಮಾಗಿ ನಿಂತ್ಕೊಳ್ಳಿ. ಏನೋ ನೀನು ಒಬ್ಬನೇ ನಿಂತ್ಕೊಂಡಿರೋ ಥರ ಹೇಳ್ತಾ ಇದೆಯಾ, ಅದಕ್ಕೇನೋ ನಿಂತಿದ್ದಾರೆ ತಾನೇ? ನಾನು ಅದನ್ನೇ ಹೇಳ್ತಿರೋದು, ಅವ್ರಿಗೂ ಬೇಜಾರಾಗುತ್ತಲ್ವಾ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ನಾನು ಹಾಗೆ ಹೇಳೇ ಇಲ್ಲ. ರೀ, ನೀವು ನನಗೆ ಸಪೋರ್ಟ್ ಮಾಡಬೇಕು ಕಣ್ರಿ. ಯಾಕೆ ನಗ್ತಾ ಇದೆಯಾ? ಅಣ್ಣ ಅದಕ್ಕೆ ಯಾವತ್ತಿದ್ರು ನನ್ನ ಕಡಿಕೆ. ಅದು ಸರಿ, ಫ್ರೆಂಡ್ ಜೊತೆ ಬರ್ತೀನಿ ಅಂತ ಹೇಳಿ ಒಬ್ಬಳೇ ಬಂದಿದೆಯಲ್ಲಿ ನಿನ್ನ ಫ್ರೆಂಡು? ಹೋ, ನನ್ನ ಫ್ರೆಂಡ್ ಪರಿಚಯ ಮಾಡ್ಸೋದೆ ಮರ್ತೋಯ್ತು, ಇರು ಕರಿತೀನಿ. ಐಶು. ಹಾಂ ಬಂದೆ ಪೂಜಾ. ಅದು ಸರಿ, ಯಾಕೆ ಲೇಟು? ಹೇಳಿದ್ನಲ್ಲ ಅಣ್ಣ, ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪಂಗೆ ಒಪ್ಸಿ ಅವ್ರ ಅಣ್ಣಂಗೆ ಒಪ್ಸಿ ಕರ್ಕೊಂಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಐಶು, ಇವರೇ ನಮ್ಮ ಅಣ್ಣ. ಹಾಯ್ ಅಣ್ಣ. ಹಾಯ್ ಸಿಸ್ಟರ್. ಹಾಯ್ ಮಾ, ಚೆನ್ನಾಗಿದ್ದೀರಾ? ಹಾಂ ಅಣ್ಣ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೋ ಮಾ, ಚೆನ್ನಾಗಿದ್ದೀವಿ. ಬನ್ನಿ ನಿಂತ್ಕೊಳ್ಳಿ, ಫೋಟೋ ತೆಗೆಸ್ಕೊಳ್ಳಿರಂತೆ. ಐಶು ಬಾ ನಿಂತ್ಕೋ. ಕಂಗ್ರಾಟ್ಸ್ ಅಣ್ಣ. ಥ್ಯಾಂಕ್ಸ್ ಪೂಜಾ. ತುಂಬಾ ಮುದ್ದಾಗಿದೆ ಅಣ್ಣ ಜೋಡಿ. ಥ್ಯಾಂಕ್ಸ್ ಮಾ. ಕಂಗ್ರಾಟ್ಸ್ ಸಿಸ್ಟರ್. ಥ್ಯಾಂಕ್ ಯು ಮಾ. ಅಂದಾಗೆ ಇಬ್ರು ಒಂದೇ ಕಾಲೇಜಾ? ಹಾ ಅಣ್ಣ, ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಪೂಜಾ ನಾನು ಇಬ್ರು ಜೊತೆಲೇ ಇದ್ವಿ, ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಹೋ, ಇವಾಗ ಏನು ಸ್ಟಡಿ ಮಾಡ್ತಾ ಇದೆಯಾ? ಈಗಿನ ಫಸ್ಟ್ ಇಯರ್ ಡಿಪ್ಲೊಮಾ ಅಣ್ಣ. ಓಕೆ ಓಕೆ. ಈಗಲೂ ಹಾಸ್ಟೆಲಲ್ಲಿ ಇದೆಯಾ ಅಥವಾ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದೆಯಾ? ಇಲ್ಲ ಅಣ್ಣ, ಇಷ್ಟು ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಮನೆಯಿಂದನೇ, ಸೊ ಇವಾಗ ಹಾಸ್ಟೆಲ್ಗೆ ಹೋಗೋಣ ಅಂತ ಇದ್ದೀನಿ. ಹೌದಾ, ಸರಿಮಾ, ಮದುವೆಗೂ ಬನ್ನಿ, ಸರಿನಾ? ಖಂಡಿತ ಅಣ್ಣ, ಬರ್ತೀನಿ. ಅಣ್ಣ ಅವ್ರ ಮನೇಲಿ ಹೇಳಿಬಿಟ್ಟೆ ಕರ್ಕೊ ಬಂದಿದ್ದೀನಿ ಕಣೋ. ಇವತ್ತೊಂದು ದಿವಸ ಆಯುಷು ಅಮ್ಮನಲ್ಲೇ ಇರ್ತಾಳೆ, ನಾಳೆ ಅವಳನ್ನ ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಲೂಸು, ಅದನ್ನು ಕೇಳಬೇಕಾ ನೀನು ನನಗೆ? ಇರಲಿ ಬಿಡು, ಪರವಾಗಿಲ್ಲ, ನಾಳೆ ಅದಿದ್ರೆ ಮದುವೆವರೆಗೂ ಇರಲಿ. ಅಯ್ಯೋ ಅಷ್ಟು ದಿನದವರೆಗೂ ಇರೋಕ್ಕಾಗಲ್ಲ ಅಣ್ಣ, ಮನೇಲಿ ನಮ್ಮ ಅಪ್ಪಾಜಿ ತುಂಬಾನೇ ಸ್ಟ್ರಿಕ್ಟು, ಮದುವೆಗೆ ಬರ್ತೀನಿ ಬಿಡಿ. ಹೌದಾ, ಸರಿ, ಹೇಳಿ ಬಂದಿದ್ಯಾ ಅಲ್ವಮ್ಮ? ಹಾಂ ಅಣ್ಣ, ಅವರೇ ಕಳಿಸ್ಕೊಟ್ಟಿದ್ದಾರೆ. ಸರಿ ಅಮ್ಮ, ಹೊಟ್ಟೆ ಹಸ್ಕೊಂಡು ಬಂದಿರ್ತೀರಾ, ಹೋಗಿ ಊಟ ಮಾಡಿ. ಹಾಂ ಅಣ್ಣ. ಅಣ್ಣ ಊಟ ಮಾಡಿಕೊಂಡು ನಾನು ಯಶು ಗಾಡೀಲಿ ಮನೆಗೆ ಹೋಗ್ತೀವಿ ಕಣೋ. ಸೊ ನೀವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬನ್ನಿ ಕಾರಲ್ಲಿ, ಸರಿನಾ? ಪೂಜಾ, ಬೇಡ, ಕಾರಲ್ಲೇ ಹೋದ್ರಾಗುತ್ತೆ. ಗಾಡಿ ವೆಂಕಟೇಶನ್ ಕೈಲಿ ಕೊಟ್ಕೊಳ್ಸೋಣ. ಪ್ಲೀಸ್ ಅಣ್ಣ, ಅಪರೂಪಕ್ಕೆ ನನ್ನ ಫ್ರೆಂಡ್ ಸಿಕ್ಕಿದ್ದಾಳೆ, ನಾನು ಅವಳ ಜೊತೆ ಮಾತಾಡಬೇಕು. ಸರಿ ಕಣೆ, ಹಾಗಂತ ಗಾಡಿದು ಹೋಗೋದೇನಿದೆ? ಕಾರಲ್ಲಿ ಹೋದ್ರಾಗುತ್ತೆ ಬಿಡು. ನೀನೇನು ಭಯ ಪಡ್ಬೇಡ ಅಣ್ಣ, ನಾನೇ ಗಾಡಿ ಓಡಿಸ್ತೀನಿ. ನೀನು ಓಡಿಸ್ತೀಯ ಗೊತ್ತು ಕಣೆ, ಆದ್ರೂ ಎಲ್ಲರೂ ಜೊತೆಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮನೇಲಿ ಹೋದ್ರೆ ನೀವು ಇಬ್ಬರೇ ಇರಬೇಕಾಗುತ್ತೆ. ಪರವಾಗಿಲ್ಲ ಅಣ್ಣ, ಊಟ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ, ಸೊ ನೀವು ನಿಧಾನಕ್ಕೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಸರಿಮಾ, ಹುಷಾರು ಮನೆ ಹತ್ರ, ಸರಿನಾ? ಏನಿಲ್ಲ, ನಾವು ಹೋಗೋ ಅಷ್ಟರಲ್ಲಿ ನೀವು ಬಂದ್ಬಿಡ್ತೀರಾ, ಕಾರಲ್ಲಿ ತಾನೇ ಬರ್ತೀರಾ, ಸೊ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ ಕಣೋ. ಸರಿಮಾ, ಆಯಿತು. ಐಶು ಬಾ ಊಟಕ್ಕೆ ಹೋಗೋಣ. ಅಣ್ಣ ನೀವು ಬನ್ನಿ ಊಟ ಮಾಡೋಣ. ಐಶು ಅವ್ರು ನಮ್ಮ ಜೊತೆ ಎಲ್ಲಿ ಕೂತ್ಕೊಂತಾರೆ, ಹುಡುಗ ಹುಡುಗಿ ಸಪ್ರೇಟಾಗಿ ಊಟ ಮಾಡ್ತಾರೆ, ಬಾ ನಾವು ಹೋಗೋಣ. ಸರಿ ಅಣ್ಣ, ನಾವಿನ್ನು ಬರ್ತೀವಿ. ಸರಿಮಾ. ಅಣ್ಣ ಅದಕ್ಕೆ ಹುಷಾರು ಕಣ, ಅದಕ್ಕೆ ಪ್ಲೀಸ್ ಮನೆಗೆ ಬನ್ನಿ ಮಾತಾಡೋಣ, ಓಕೆನಾ? ಈಗ ನಾನು ತುಂಬ ಬ್ಯುಸಿ ಇದ್ದೀನಿ. ಪರವಾಗಿಲ್ಲ ಪೂಜಾ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಸೋ ಕ್ಯೂಟ್, ಲವ್ ಯು ಸೋ ಮಚ್. ಏನ್ರಿ ಇದು ಹೀಗೆ ಹೇಳ್ತಿದ್ದಾಳೆ? ನೀನು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾಳೆ. ಗೊತ್ತಾಯ್ತು ರೀ, ಆದರೆ ಆದರೂ ಇಲ್ಲ ಹೋದ್ರೂ ಇಲ್ಲ, ಸೂಪರ್ ಅಂದರೆ ಸೂಪರ್. ಐಶು ಬಾ ಹೋಗೋಣ. ಸೂರ್ಯ, ಸ್ವೀಟ್ ತಿನ್ಸು. ಸುಮ್ಮನೆ ಫೋಟೋ ತೆಗಿಯೋ. ಏನು ಸುಮ್ಮನೆ ಫೋಟೋ ತೆಗೆಯೋದು? ಸುಮ್ಮನೆ ಎಲ್ಲ ಫೋಟೋ ತೆಗಿಯೋಕ್ಕಾಗಲ್ಲಪ್ಪ, ಏನಾದರೂ ಸ್ವೀಟ್ ತಿನ್ಸು. ಸಿಸ್ಟರ್, ನೀವು ಸ್ವೀಟ್ ತಿನ್ಸಿ. ತುಂಬ ಓವರಾಗಿ ಆಡ್ಬಿಡ ಕಣೋ, ಓವರಾಗಿ ಆಡ್ತಾ ಇರೋದು ನೀನು. ಸುಮ್ಮನೆ ತಿನ್ಸು. ಸಿಸ್ಟರ್, ತಿನ್ಸಿ ನೀವು. ಪ್ಲೀಸ್ ಕಲ್ಯಾಣಿ, ತಿನ್ಸೆ. ಸೂಪರ್ ಸಿಸ್ಟರ್, ನೀವು ಹೀಗೆ ಫಾಸ್ಟ್ ಆಗಿರ್ಬೇಕು. ಹಾಗೇನಿಲ್ಲ ಅಣ್ಣ. ಪರವಾಗಿಲ್ಲ, ತಿನ್ಸಿ. ಸೂರ್ಯ, ನೀನು ತಿನ್ಸು. ಫಸ್ಟ್ಗೆ ಹುಡುಗ ತಿನ್ನಿಸ್ಬೇಕು, ನೋಡಿದ್ರೆ ನಮ್ಮ ಹುಡುಗಿನೇ ತಿನ್ನಿಸ್ತಿದ್ದಾಳೆ. ಆಯ್ತು ಇರ್ರಿ, ತಿನ್ನಿಸ್ತೀನಿ. ಸಿಸ್ಟರ್, ಸ್ವಲ್ಪ ಸ್ಮೈಲ್ ಮಾಡಿ. ಸೂರ್ಯ, ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಮೋಹನ್ ಕೂಡ ಊಟ ಮಾಡಿದ್ದಾನೆ. ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಊಟ ಮಾಡಿಬಿಟ್ಟು ನಿಧಾನಕ್ಕೆ ಬಾರಪ್ಪ, ಅರ್ಜೆಂಟ್ ಏನಿಲ್ಲ, ಸರಿನಾ? ನಿಧಾನಕ್ಕೆ ಕುತ್ಕೊಂಡು ನಿಮ್ಮ ಹುಡುಗಿ ಜೊತೆ ಆರಾಮಾಗಿ ಮಾತಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಾ, ಸರಿನಾ? ಬರೀ ಇದೇ ಎತ್ಕೊಂಡು ನಿಂದು. ಸಿಸ್ಟರ್, ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಕರೆಕ್ಟಾಗಿ ಹೇಳಿದ್ದೀನಲ್ವಾ? ಹಾಂ ಕರೆಕ್ಟಾಗಿ ಹೇಳಿದ್ದೀರಾ ಬಿಡಿ. ಸರಿ ಕಣೋ, ನಿಂತು ಕಾಲೆಲ್ಲ ನೋಯ್ತಾ ಇದೆ, ಆರಾಮಾಗಿ ಕಾರಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ, ಬಾ. ಸುಮಾ, ಜ್ಯೂಸು ಫ್ರೂಟ್ಸ್ ಏನಾದರೂ ಕೊಡೆ. ಇಲ್ಲ ಸಿಸ್ಟರ್, ಎಲ್ಲ ತೊಗೊಂಡಿದ್ದೀವಿ. ಜ್ಯೂಸ್ ತೊಗೊಂಡಿದ್ದೀನಿ, ಫ್ರೂಟ್ಸು, ಅಡಿಕೆಲೆ ಏನೇನೋ ಎಲ್ಲ ಕೊಟ್ಟಿದ್ರಪ್ಪ, ತಿಂದಿದ್ದೀವಿ. ಬಾಳೆಹಣ್ಣು ಕೂಡ ತಿಂದಿದ್ದೀವಿ. ಇನ್ನೇನು ಬೇಡ ಸಿಸ್ಟರ್, ಹೊಟ್ಟೆ ಫುಲ್ಲಾಗಿದೆ, ಆರಾಮಾಗಿ ಕಳಿಸ್ಕೊಡಿ. ಅಂದಾಗೆ ನಮ್ಮ ಹುಡುಗ ಅರ್ಜೆಂಟು ಹೋಗ್ಬೇಕು ಅಂತಾನೆ. ಹಾಗೆಲ್ಲ ಏನಿಲ್ಲ ಸಿಸ್ಟರ್, ನಿಧಾನಕ್ಕೆ ಕಳಿಸಿ, ಸರಿನಾ? ಏನಲ್ಲೇನು ಕೆಲಸ ಇಲ್ಲ ಇವತ್ತು, ಆರಾಮಾಗಿ ಮಾತಾಡಿಕೊಂಡು ನಿಧಾನಕ್ಕೆ ಕಳಿಸ್ಕೊಡಿ. ಸರಿ ಅಣ್ಣ. ಒಳ್ಳೆ ಫ್ರೆಂಡು. ಯಾಕ್ರಿ ಹಾಗಂತೀರಾ? ನೀವು ನಿಮ್ಮ ಫ್ರೆಂಡ್ಗೆ ಹೇಗೆ ಫ್ರೆಂಡು, ಹಾಗೆ ನನಗೂ ಫ್ರೆಂಡು. ಅದನ್ನೇ ರೀ ನಾನು ಹೇಳ್ತಾ ಇರೋದು, ಒಳ್ಳೆ ಗುಡ್ ಫ್ರೆಂಡ್ ಅಂತ. ಹೌದಲ್ವಾ? ಬನ್ನಿ ಊಟ ಮಾಡಿ.
ಇಲ್ಲ ಸೂರ್ಯ ಅವರೇ, ಊಟ ಆಯಿತು, ನೀವು ಮಾಡಿ. ರೀ, ಊಟ ಚೆನ್ನಾಗಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಚೆನ್ನಾಗಿದೆ ಊಟ. ಸೂರ್ಯ. ಹೇಳಮ್ಮ, ಊಟ ಮಾಡಿದ್ರೇನಮ್ಮ? ಹ್ಞೂ ಕಣಪ್ಪಯ್ಯ, ಎಲ್ಲರದು ಊಟ ಆಗೈತೆ, ನೀವಿಬ್ಬರೇ ಇದ್ದಿದ್ದು. ಊಟ ಮಾಡ್ರಿ ಆರಾಮಾಗಿ. ಬನ್ನಿ ಅತ್ತೆ, ಊಟ ಮಾಡೋಣ. ಇಲ್ಲ ಕಣಮ್ಮ, ಇಂಥ ತಕ್ಕ ಇರೋಕ್ಕಾಗಲ್ಲ, ಹೊಟ್ಟೆ ಎಸ್ಕೊಂಬಿಟ್ಟಿದ್ವಿ, ಎಲ್ಲ ಊಟ ಮಾಡಿದ್ದೀವಿ. ನಿಧಾನಕ್ಕೆ ಊಟ ಮಾಡಿರಿ. ಅಮ್ಮಯ್ಯ ಸುಮಾ, ಏನು ಬೇಕದು ಕೇಳಿಬಿಟ್ಟು ಊಟಕ್ಕೆ ಬಡ್ಸಮ್ಮ. ಹ್ಞೂ ಅಮ್ಮ, ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀನಿ. ಇನ್ನೇನಿಲ್ಲ ಕಣಪ್ಪಯ್ಯ, ಎಲ್ಲ ಹೋಗೋ ಅಂಥವ್ರು ಹೋಗಿದ್ದಾರೆ. ನಾವೇ ಇದ್ದೀವಿ. ಆ ಹುಡುಗರು 2 ಕಾರ್ ಇರ್ಸ್ಕೊಂಡು ಇಲ್ಲೇ ನಿಂತವ್ರೆ. ಅವಳು ಸುಮಾ ಯಾವ್ದೋ ಫ್ರೆಂಡ್ನ ಕರ್ಕೊಬಂದಿದ್ಲು ಕಣ, ಯಾರ ಫ್ರೆಂಡ್ ಅಂತೆ, ಗಾಡಿ ತಗೊಂಡು ಹೋದ್ಲು ಅವಳು. ಹ್ಞೂ ಅಮ್ಮ, ಹೇಳಿದ್ದಾಳೆ. ಮಾತಕ್ಕೆ ಹೋಗಿರ್ತಾರೆ. ಊಟ ಮಾಡೋದು ನಿಧಾನಕ್ಕೆ. ಕಲ್ಯಾಣಿ, ಹೊಟ್ಟೆ ತುಂಬ ಊಟ ಮಾಡಮ್ಮ. ಸರಿ ಅತ್ತೆ. ಅಂದಂಗೆ ಫೋನ್ ತಗೊಬಂದಿದ್ದಲ್ಲ, ಕೊಟ್ಟೆನಪ್ಪಯ್ಯ? ಇನ್ನೂ ಇಲ್ಲಮ್ಮ, ಊಟ ಮಾಡಿದ್ಮೇಲೆ ಕೊಡ್ತೀನಿ. ಓ, ಮಾರಿದಂಗೆ ಕೊಟ್ಟು ಬಾ. ಫೋನು ನಾನೇ ಹೇಳಿ ತರಿಸ್ಕೊಟ್ಟಿದ್ದೀನಮ್ಮ. ಏನನ್ನ ಮಾತಾಡಬೇಕು ಅಂತಂದರೆ ಫೋನ್ ಮಾಡು, ಸರಿನಾ? ಏಯ್ ಲೇ ಸೂರ್ಯ, ಅದಕ್ಕೇನೇನು ಬೇಕು ಎಲ್ಲ ಅದೆಂಥದ ನಂಬರು ಗಿಂಬರು ಎಲ್ಲ ರೆಡಿ ಮಾಡಿದ್ದೀಗೇನಾ? ಎಲ್ಲ ರೆಡಿ ಇದೆ ಅಮ್ಮ, ನನ್ನ ಹೆಸರಲ್ಲೇ ತೆಗೆದುಕೊಟ್ಟಿದ್ದೀನಿ. ಓ, ಫೋನ್ ಮಾಡಿದ ತಕ್ಷಣನೇ ಗೊತ್ತಾ? ಸುಮ್ಮನೆ ಆಮೇಲೆ ಫೋನ್ ಒಂದು ಕೊಟ್ಟು ಬರಬೇಡ. ಅದಕ್ಕೇನೇನು ಬೇಕು ಎಲ್ಲ ಅವಳು ಎಲ್ಲಿ ಹೋಗ್ತಾಳೆ, ನೀನೇ ಎಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟು ಬರಬೇಕು. ಹ್ಞೂ ಅಮ್ಮ, ಸಿಮ್ ನನ್ನ ಹೆಸರಲ್ಲೇ ತೆಗೆದುಕೊಟ್ಟಿದ್ದೀನಿ, ನಾಳೆ ಆಕ್ಟಿವೇಶನ್ ಆಗುತ್ತೆ. ಓ, ಕೇಳಿಸ್ತೇನಮ್ಮ ಕಲ್ಯಾಣಿ. ಇನ್ನೇನ ಫೋನ್ ಮಾಡಬೇಕು ಅಂತಂದರೆ ಯಾರ ಮಂತಕ್ಕೆ ಹೋಗಿ ಫೋನ್ ಮಾಡೋಕ್ಕೆ ಹೋಗಬೇಡ. ಎಲ್ಲ ನೋಡ್ಕೊಂಡಿರಿ, ಹೇಳಿಸ್ಕ. ತುಂಬ ಥ್ಯಾಂಕ್ಸ್ ಆಂಟಿ, ಫೋನ್ ತಂದುಕೊಟ್ಟಿದ್ದಕ್ಕೆ. ಇವಳಂತೂ ನಿಮ್ಮ ಮಗನ ಜೊತೆ ಮಾತಾಡಬೇಕಂದ್ರೆ ಕಾಯಿನ್ ಬೂತ್ ಹತ್ರ ಹೋಗ್ತಿದ್ವಿ ಮಾತಾಡೋಕ್ಕೆ. ತುಂಬ ಕಷ್ಟಪಡ್ತಿದ್ಲು. ಹೌದೇ? ಅಲ್ವೆಲ್ಲ ಮೊದಲೇ ಕೊಡ್ಸೋದಲ್ವೇನಲ್ಲ ನಿನ್ನದು? ನನಗೇನಮ್ಮ ಗೊತ್ತು? ಸುಮ್ಮನೆ ಕೂಕ ಹೇಳತ್ತ. ಕಾಯಿನ್ ಬೂತಾಗ ಫೋನ್ ಮಾಡೋರು ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ನಿಮ್ಮ ಅಪ್ಪ ಹಂಗಂತು, ಚಂದ್ರ ಫೋನ್ ಮಾಡವ ನಿಂಗೆ ಕಾಯಿನ್ ಬೂತ್ನಾಗಿಂದ ಅಂತ. ಅದಕ್ಕೆ ಅತ್ತ ಇನ್ನೆಷ್ಟು ಖರ್ಚಾದತ್ತು, ಒಂದು ಮೊಬೈಲ್ ತಗೊಳ್ರಿ ಅಂತೇಳಿ ಕೊಡ್ಸಪ್ಪ ಅಂತ ಹೇಳ್ದೆ. ಅಯ್ಯೋ ಆಂಟಿ, ಇವರಪ್ಪನೂ ತುಂಬ ದಿವಸದಿಂದ ಫೋನ್ ತಗೊಳ್ಳೋಣ ಅಂತ ಹೇಳ್ತಿದ್ರು. ಆದರೆ ಇವ್ರು ಚಿಕ್ಕಮ್ಮನೇ ಬೇಡ ಬೇಡ ಅಂತ ಹೇಳ್ತಿದ್ರು. ಸುಮ್ಮನೆ ಯಾರಿಗೆ ಫೋನ್ ಮಾಡಬೇಕು, ಮನೆಗೆ ಹೆಣ್ಮಗಳು ಐತೆ, ಫೋನು ಬೇಡ ಏನು ಬೇಡ ಅಂತ ಹೇಳಿ ತರಿಸ್ಲೇ ಇಲ್ಲ ಇಷ್ಟು ದಿನ ಆದ್ರೂ. ಹೋಗ್ಲಿ ಬಿಡಮ್ಮ, ನಮ್ಮ ಮನೆಗೂ ಇರಲಿಲ್ಲ ಕಣಮ್ಮ. ಏನೋ ನಮ್ಮ ಸೂರ್ಯನಿಂದ ಅವನು ಹೆಂಗೂ ಉಪಯೋಗಿಸ್ತಾನಲ್ವಾ, ಹಂಗಾಗಿ ಮನಗೂ ತಂದುಕೊಟ್ಟವನೇ. ಇವಾಗ ಇನ್ನೇನು, ಅದಕ್ಕೆ ಕಲ್ಯಾಣಿಗೂ ಇರೋಷ್ಟು ದಿವಸ ಅವಳು ಮಾತಾಡ್ಕೊಂಡಿರಲಿ, ಮದುವೆ ಆಗಿ ಬಂದ್ಮೇಲೆ ಅವ್ರ ಅಪ್ಪ ಅಮ್ಮ ಕೊಟ್ಟು ಬರಲಿ. ಅವಳು ಏನಾನ ತಂದೆ ತಾಯಿತಾಗ ಮಾತಾಡಬೇಕು ಅಂದಾಗ ಮಾಡಕ್ಕೆ ಸರೋಗ್ತತಿ. ಒಳ್ಳೆ ಕೆಲಸನೇ ಆಂಟಿ. ಸರಿ, ಬಾರಪ್ಪ, ಅಡ್ಕೆಲ್ಲ ಹಾಕೊಂಡು ಕೂಕೊಂಡಿರ್ತೀವಿ, ಊಟ ಮಾಡ್ಕೊಂಡು ಬರ್ರಿ. ಸರಿ ಅಮ್ಮ. ಕಲ್ಯಾಣಿ, ನೀವಿಬ್ರು ಊಟ ಮಾಡ್ತೀರಿ, ನಾನು ಸ್ವಲ್ಪ ಮನೆ ಹತ್ರ ಹೋಗಿ ಬರ್ತೀನಿ ಕಣೆ. ಇವ್ರ ಊರಿಗೆ ಹೋಗೋ ಅಷ್ಟರಲ್ಲಿ ಬರ್ತೀನಿ. ಬೇಗ ಬಾಸುಮ್ಮ, ಏನಾದರೂ ಊಟ ಕೊಡಬೇಕಾ? ಅಯ್ಯೋ, ಊಟ ಏನು ಬೇಡ ರೀ, ಇದೇ ಜಾಸ್ತಿ ಆಗಿದೆ. ಸರಿ ಕಲ್ಯಾಣಿ, ಆಗಿದ್ರೆ ನಾನು ಮನೆ ಹತ್ರ ಹೋಗಿ ಬರಲಾ? ಸರಿ ಕಣೆ, ಹೋಗು. ಕಲ್ಯಾಣಿ ಅವರೇ, ಇನ್ನೇನು ಸಮಾಚಾರ? ಏನಿಲ್ಲ ರೀ, ನೀವೇ ಹೇಳಬೇಕು. ಪರವಾಗಿಲ್ಲ, ಹೇಳ್ರಿ, ಕೇಳ್ತೀನಿ. ಅದು ನಿಮ್ಮ ತಂಗಿ ನೋಡೇ ಇರಲಿಲ್ಲ, ನೋಡಿ ಖುಷಿ ಆಯಿತು. ಅಯ್ಯೋ, ಮನೆಗೆ ಬನ್ನಿ, ತುಂಬ ತಲೆ ತಿಂತಾಳೆ. ಪರವಾಗಿಲ್ಲ, ಹೇಗೂ ನನ್ನ ಜೊತೆ ಇರ್ತಾರಲ್ವಾ. ನಿಮಗೆ ಕಂಪ್ನಿ ಕೊಡೋಕೆ ಚೆನ್ನಾಗಿದ್ದಾಳೆ, ಬನ್ನಿ ತೊಗೊಳ್ರಿ. ಸಿಮ್ಮೆಲ್ಲ ಹಾಕಿ ರೆಡಿ ಇದೆ. ಸೊ ನಾಳೆವರೆಗೂ ಒಂದು 12 ಗಂಟೆವರೆಗೂ ವೆಯ್ಟ್ ಮಾಡಿ, ಆಮೇಲೆ ಒಂದ್ಸರಿ ಕಾಲ್ ಮಾಡಿ. ಆಕ್ಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಎಲ್ಲ ಯಾಕ್ರಿ, ತೊಗೊಳ್ಳಿ. ಏನು ಮುಜುಗರ ಪಟ್ಕೋಬೇಡಿ, ಪರವಾಗಿಲ್ಲ ತೊಗೊಳ್ಳಿ. ನಾನು ಕೊಟ್ಟಿದ್ದೀನಿ ಅಂತ ತಿಳ್ಕೊಬೇಡಿ, ನಮ್ಮಮ್ಮ ಕೊಡ್ಸಿರೋದು, ತೊಗೊಳ್ಳಿ. ಅತ್ತೆಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ಸರಿ ತೊಗೊಳ್ಳಿ, ನಾವಿನ್ನು ಬರೋಣ. ಸರಿ ರೀ, ಹೋಗಿ ಬನ್ನಿ. ಸೂರ್ಯ ಅವರೇ. ಹೇಳ್ರಿ. ಏನಿಲ್ಲ ರೀ, ಹೊರಡಿ. ಪರವಾಗಿಲ್ಲ, ಹೇಳ್ರಿ, ಏನೋ ಹೇಳೋಕೆ ಬಂದ್ರಿ, ಏನು ಹೇಳಿ. ಏನಿಲ್ಲ ರೀ. ಪರವಾಗಿಲ್ಲ, ಹೇಳ್ರಿ. ಏನಾದರೂ ಮಿಸ್ ಆಗಿದೆಯಾ? ಏನಾದರೂ ಬೇಕಾಗಿತ್ತಾ? ಬೇಡ, ಏನು ಬೇಡ. ಮತ್ತೆ ನೀವೇನೋ ನೆನಪು ಮಾಡ್ಕೊಂಡು ಕರೆದ್ರಿ. ಏನಿಲ್ಲ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ. ಏನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ? ನಾನೇನೋ ಹೇಳಬೇಕು ನಿಮಗೆ. ಹೇಳ್ರಿ. ಅದು ನೀವೇನು ಅನ್ಕೋತಿರೋ ಗೊತ್ತಿಲ್ಲ, ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಏನದು? ಪರವಾಗಿಲ್ಲ ಸೂರ್ಯ ಅವರೇ, ನಾಳೆ ಫೋನ್ ಮಾಡ್ತೀನಲ್ಲ, ಫೋನಲ್ಲೇ ಇರ್ತೀನಿ. ಏನ್ರಿ, ಅಷ್ಟೊಂದು ಸೀಕ್ರೆಟಾ? ಹಾಗೆ ಅನ್ಕೊಳ್ಳಿ. ಸರಿ ರೀ, ಒಟ್ಟಿನಲ್ಲಿ ನಮ್ಗೊಂಥರ ಕ್ಯೂರಿಯಾಸಿಟಿ, ಏನಿರ್ಬೋದು ಅಂತ. ಇವಾಗಲೇ ಹೇಳ್ಬೋದಾಗಿತ್ತು, ಆದರೆ ನಿಮ್ಮ ಜೊತೆಲೇ ಇದ್ದರೆ ಹೇಳೋದಕ್ಕೆ ನನಗೊಂದು ಸ್ವಲ್ಪ ಒಂಥರ ಭಯ ಆಗ್ತಿದೆ. ಸೊ ನಾಳೆ ಫೋನ್ ಮಾಡ್ತೀನಲ್ಲ, ಹೇಳ್ತೀನಿ. ನಾಳೆನೂ ಫೋನಲ್ಲಿ ಇದ್ದೀರಾ, ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಇಲ್ಲ ರೀ, ನಿಜವಾಗ್ಲೂ ಹೇಳ್ತೀನಿ. ಸರಿ, ನೋಡೋಣ, ವೆಯ್ಟ್ ಮಾಡ್ತೀನಿ. ಸರಿ, ಓಕೆ ರೀ, ಬಾಯ್. ಬಾಯ್ ಸೂರ್ಯ ಅವರೇ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದರೆ ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. 2-3 ದಿನದಿಂದ ಲೈವ್ ಬರೋಕ್ಕಾಗ್ತಾ ಇಲ್ಲ, ತುಂಬ ಬ್ಯುಸಿ ಇದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ಒಂದು 2-3 ವಿಶಸ್ ಕೂಡ ಮಿಸ್ ಆಗಿದೆ. 15 ಇರೋರ್ದು ಕೂಡ ನಾನು ವಿಶಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಎಲ್ಲರದ್ದು ವಿಶಸ್ ಮಾಡ್ತಾ ಇದ್ದೀನಿ. ಸುರೇಶ್ ಅವ್ರು ಕಮೆಂಟ್ ಮಾಡಿದ್ದಾರೆ, ನನ್ನ ಮಗ ವರುಣ್ ಅವ್ರದ್ದು 18ಗೆ ಬರ್ಡೇ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ವರುಣ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಬ್ರೋ.
ಹಾಗೆ ಲಕ್ಷ್ಮಿ ಅವರು ನಮ್ಮ ಅಮ್ಮಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಲಕ್ಷ್ಮಿ ಅವರೇ, ನಿಮ್ಮ ತಾಯಿಯವ್ರಿಗೆ ನನ್ನ ಕಡೆಯಿಂದ ಹಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಶಹೀದಾ ಬಾನು ಅವರು ನಮ್ಮ ತಾಯಿಯವ್ರದ್ದು 15ಗೆ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು. ಶಹೀದಾ ಬಾನು ಅವರೇ, ನಿಮ್ಮ ತಾಯಿಯವ್ರಿಗೆ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಅವ್ರು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಇದೇ ರೀತಿ 100 ಕಾಲ ಸುಖವಾಗಿರಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಹುಲಿಗೆಮ್ಮ ಅವರು ಕಮೆಂಟ್ ಮಾಡಿದ್ದಾರೆ. ತನಿಷಾ, ಸಿಂಧು, ನರೇಂದ್ರ ಅವ್ರಿಗೆ ಹುಟ್ಟುಹಬ್ಬದ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ತನಿಷಾ, ಸಿಂಧು, ನರೇಂದ್ರ ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪುಟ. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಉತ್ತಮವಾದಂಥ ಸ್ಥಾನವನ್ನು ಸಿಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅಮೂಲ್ಯ ಅವರು ಕಮೆಂಟ್ ಮಾಡಿದ್ದಾರೆ. ಇವತ್ತು ನನ್ನ ತಮ್ಮಂದು ಹುಟ್ಟುಹಬ್ಬ ಇದೆ, ವಿಶ್ ಮಾಡಿ ಅಂತೇಳಿ ಕಮೆಂಟ್ ಮಾಡಿದ್ದಾರೆ. ಅಜಯ್ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಮೂಲ್ಯ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋವೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭರಾತ್ರಿ.